ನಮ್ಮ ಅಶ್ವಥ್ ಅವರ ಕಾಣಿಕೆ ಏನು ಸುಗಮ ಸಂಗೀತ ಕ್ಷೇತ್ರಕ್ಕೆ? ಅಶ್ವಥ್ ಅವರ ಕಾಣಿಕೆ ಸುಗಮ ಸಂಗೀತಕ್ಕಷ್ಟೇ ಅಲ್ಲದೆ ಸಾಹಿತ್ಯಕ್ಕೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಯಾಕಂದರೆ ಅನಂತಸ್ವಾಮಿಯವರು ಅಂತ ತಗೊಂಡಾಗ ಅಲ್ಲಿ ಮಾಧುರ್ಯ ಬರುತ್ತೆ. ಅಶ್ವಥ್ ಅವ್ರನ್ನ ತಗೊಂಡಾಗ ಅಲ್ಲಿ ಸಾಹಿತ್ಯ ವಿಜೃಂಭಿಸುತ್ತೆ. ಅವರು ಸಾಹಿತ್ಯಕ್ಕೆ ಹೇಗೆ ಬೇಕೋ ಆ ರೀತಿ ಪ್ರತಿಯೊಂದು ಪದಕ್ಕೆ ಹೇಗೆ ಬೇಕೋ ಭಾವನೆ ಆ ರೀತಿಯಲ್ಲಿ ಅವರು ಸ್ವರ ಸಂಯೋಜನೆ ಮಾಡೋದ್ರಲ್ಲಿ ಎತ್ತಿದ ಕೈ. ಅವರು ಮೂಲತಃ ಹೇಳೋದು ಸ್ವರ ಸಂಯೋಜನೆ ಅನ್ನೋದು ಅವರು ಒಪ್ಪಲ್ಲ. ಒಂದು ಗೀತೆಗೆ ಸ್ವರ ಸಂಯೋಜನೆ ಅಲ್ಲ, ಸಂಯೋಜನೆ ಅಂತಲೇ ಹೇಳೋದು, ರಾಗ ಸಂಯೋಜನೆ ಅಂತ ಹೇಳಲ್ಲ ಅವರು. ಒಂದು ರಾಗವನ್ನು ಇಟ್ಕೊಂಡು ಅವರು ಸಂಯೋಜನೆ ಮಾಡೋದಕ್ಕೆ ಒಪ್ಪಲ್ಲ ಅವರು. ಅಲ್ಲಿ ಇವಳು ಹೇಳಿದಾಗೆ ಭಾವನೆಗಳಿಗೆ ಹೇಗಿದೆ ಪದಗಳ ಅದಕ್ಕೆ ಸ್ವರವನ್ನು ತಕ್ಕನಾಗಿ ಬದಲಾಯಿಸ್ಕೊಳ್ತಾ ರಾಗ ಸಂಯೋಜನೆ ಮಾಡುವಂಥ. ಯಾಕಂದರೆ ರಾಗ ಸಂಯೋಜನೆ ಅಂತಾದಾಗ ಆ ರಾಗದ ಚೌಕಟ್ಟಿನಲ್ಲಿ ಇರಬೇಕಾಗತ್ತೆ. ನಾವು ಸ್ವರ ಸಂಯೋಜನೆ ಅಂತ ಮಾಡಿದಾಗ ಯಾವ ರಾಗದ ಯಾವ ಸ್ವರ ಬೇಕಾದ್ರೂ ತಗೋಬೋದಲ್ಲ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅದರಲ್ಲಿ ನೋಡಿ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ. ಇಲ್ಲಿವರೆಗೂ ಒಂದು ರಾಗದಲ್ಲಿ ಹೋಗ್ತಾ ಇರುತ್ತೆ. ಎರಡನೇ ಚರಣದಲ್ಲಿ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಅಲ್ಲಿ ಆ ಒಂದು ಭಾವನೆಯನ್ನು ನಿಮಗೆ ಕೊಡಬೇಕಲ್ಲ. ನಮ್ಮ ಅಹಂ ಬಂತು, ನಾವು ಕೋಟೆ ಕಟ್ಕೊಂಡ್ವಿ, ಅವಾಗ ಅಲ್ಲಿ ಬೇರೆ ಸ್ವರದ ಒಂದು ಪ್ರಯೋಗ ಆಗತ್ತೆ. ಹತ್ತಿರವಿದ್ದು ದೂರ ನಿಲ್ಲುವೆವು, ಅದು ಆ ರಾಗದಲ್ಲಿ ಇಲ್ಲ ಆ ಸ್ವರ. ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಸೊ ಈ ಥರ ಪ್ರತಿಯೊಂದು ಹಾಡಿನಲ್ಲೂ ನಿಮಗೆ ಆ ಒಂದು ಅವರ ಪ್ರಯೋಗ ಕಾಣಿಸುತ್ತೆ. ಎಲ್ಲಿ ಆ ಭಾವನೆ ಒಂದು ಸ್ವಲ್ಪ ಸ್ಯಾಡ್ ಬಂತು, ಒಂದು ಹ್ಯಾಪಿ ಸಾಂಗಲ್ಲಿ ಯಾವುದೋ ಒಂದು ಸ್ಯಾಡ್ನೆಸ್ಸಿನ ಒಂದು ಛಾಯೆ ಬಂತು ಅಂದ ತಕ್ಷಣ ಅಲ್ಲೊಂದು ಆಡ್ ನೋಟಿನ ಪ್ರಯೋಗ ಆಗುತ್ತೆ. ಇದನ್ನು ಮಾಡೋದ್ರಲ್ಲಿ ಎತ್ತಿದ ಕೈ ಅಶ್ವಥ್ ಅವರು.